ಹರಿ ಓಂ. ಶ್ರೀಮಾತ್ರೇ ನಮಃ. ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ದೀಪಜ್ಯೋತಿ ನಮೋಸ್ತುತೆ. ಸಂಧ್ಯಾ ದೀಪ ನಮೋಸ್ತುತೆ. ಪ್ರಾತಃ ದೀಪ ನಮೋಸ್ತುತೆ. ಆಂಜನೇಯ ನಗರದ ಅಂಜನಾ ಮಹಿಳಾ ಮಂಡಳದಲ್ಲಿ ಶ್ರಾವಣ ಮಾಸದಲ್ಲಿ ದೀಪಜ್ಯೋತಿ ಬೆಳಗಿಸುವ ಸಂಭ್ರಮ. ಈ ಶ್ಲೋಕವು ಸಾಂಪ್ರದಾಯಿಕ ಹಿಂದೂಗಳು ದೀಪವನ್ನು ಬೆಳಗಿಸುವಾಗ ಮಾಡುವ ಪ್ರಾರ್ಥನೆಯಾಗಿದೆ. ಈ ಪ್ರಾರ್ಥನೆಯು ಶಾಂತಿ, ಆರೋಗ್ಯ, ಸಮೃದ್ಧಿ ಮತ್ತು ಮನಸ್ಸಿನಿಂದ ಕತ್ತಲೆಯಾದ ಅಂದರೆ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕಿದ್ದಕ್ಕಾಗಿ ದೈವಿಕ ಬೆಳಕಿಗೆ ಧನ್ಯವಾದಗಳನ್ನು ಅರ್ಪಿಸುವುದಾಗಿದೆ. ಯಾವ ದೀಪದ ಬೆಳಕು ನಮಗೆ ಶುಭ ಮತ್ತು ಕಲ್ಯಾಣವನ್ನು ತರುತ್ತದೆಯೋ, ನಮಗೆ ಉತ್ತಮ ಆರೋಗ್ಯ ಮತ್ತು ಸಂಪತ್ತನ್ನು ಕರುಣಿಸುತ್ತದೆಯೋ ಹಾಗೂ ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ನಾಶಪಡಿಸುತ್ತವೆಯೋ ಅಂತಹ ದೀಪದ ಜ್ಯೋತಿಗೆ ನನ್ನ ನಮಸ್ಕಾರಗಳು. ಶುಭಂ ಕರೋತಿ ಕಲ್ಯಾಣಂ. ದೀಪವು ಐಶ್ವರ್ಯ ಮತ್ತು ಅದೃಷ್ಟವನ್ನು ತರಲಿ. ಆರೋಗ್ಯಂ ಧನ ಸಂಪದ. ಇದು ಉತ್ತಮ ಆರೋಗ್ಯ ಮತ್ತು ಸಂಪತ್ತನ್ನು ನೀಡಲಿ. ಇನ್ನೊಂದು ಅರ್ಥ ಆರೋಗ್ಯಂ ಧನ ಸಂಪದ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಶ್ರೇಷ್ಠವಾದ ಸಂಪತ್ತು ಎಂದು ಆಗುತ್ತದೆ. ಶತ್ರುಬುದ್ಧಿ ವಿನಾಶಾಯ. ಇದು ದುಷ್ಟ ಆಲೋಚನೆಗಳು ಅಥವಾ ಆಂತರಿಕ ಶತ್ರುಗಳನ್ನು ಅಂದರೆ ಅಜ್ಞಾನ, ದ್ವೇಷದಂತಹ ಆಂತರಿಕ ಶತ್ರುಗಳನ್ನು ನಾಶಪಡಿಸಲಿ ಎಂಬರ್ಥವಾಗುತ್ತದೆ. ಅಜ್ಞಾನ ಅಂದರೆ ತಿಳಿವಿಲ್ಲದಿರುವುದು, ಅರಿವಿಲ್ಲದಿರುವುದು. ದ್ವೇಷ ಅಂದರೆ ಹಗೆತನ. ಇವೆರಡೂ ಇದ್ದರೆ ಬೇರೆ ಹೊರಗಿನ ಶತ್ರುಗಳು ಬೇಕೆಂದಿಲ್ಲ. ಅಜ್ಞಾನ, ದ್ವೇಷದಿಂದ ಯಾವುದೇ ಕಾರ್ಯ ಸಾಧ್ಯವಿಲ್ಲ. ಮೊದಲು ನಮ್ಮಲ್ಲಿ ಇರುವ ಶತ್ರುಗಳನ್ನು ತೆಗೆದುಹಾಕುವುದು. ಅವೇ ನಮ್ಮ ಶತ್ರುಗಳು. ಬೆಳಕೆ ನಮ್ಮಲ್ಲಿಯ ಅಜ್ಞಾನ, ದ್ವೇಷವೆಂಬ ಶತ್ರುವನ್ನು ನಾಶಪಡಿಸಲಿ ಎಂಬರ್ಥವಾಗುತ್ತದೆ. ದೀಪಜ್ಯೋತಿ ನಮೋಸ್ತುತೆ. ದೀಪದ ಬೆಳಕಿಗೆ ನಮಸ್ಕಾರಗಳು. ದೀಪಜ್ಯೋತಿ ಪರಂಬ್ರಹ್ಮ. ದೀಪದ ಜ್ಯೋತಿಯು ಪರಂಬ್ರಹ್ಮ ಅಂದರೆ ಪರಮಾತ್ಮನ ಸ್ವರೂಪವಾಗಿದೆ. ದೀಪಜ್ಯೋತಿರ್ ಜನಾರ್ದನ. ಆ ದೀಪದ ಬೆಳಕು ಸಾಕ್ಷಾತ್ ಜನಾರ್ದನ ಅಂದರೆ ವಿಷ್ಣುವಿನ ಸ್ವರೂಪವಾಗಿದೆ. ದೀಪೋ ಹರತು ಪಾಪಾನಿ. ಈ ದೀಪವು ನನ್ನ ಎಲ್ಲ ಪಾಪಗಳನ್ನು ಪರಿಹರಿಸಲಿ, ತೊಡೆದು ಹಾಕಲಿ ಎಂದು ಅರ್ಥವಾಗುತ್ತದೆ. ಸಂಧ್ಯಾದೀಪ ನಮೋಸ್ತುತೆ. ಸಂಜೆ ಅಥವಾ ಮುಸ್ಸಂಜೆ ಹಚ್ಚುವ ಈ ದೀಪಕ್ಕೆ ನನ್ನ ನಮಸ್ಕಾರಗಳು. ಪ್ರಾತಃ ದೀಪ ನಮೋಸ್ತುತೆ ಅಂದರೆ ಬೆಳಗ್ಗಿನ ದೀಪಕ್ಕೆ ನನ್ನ ನಮಸ್ಕಾರಗಳು. ಬೆಳಗ್ಗೆ ದೀಪ ಹಚ್ಚುವಾಗ ಪ್ರಾತಃ ದೀಪ ನಮೋಸ್ತುತೆ ಅಥವಾ ದೀಪಜ್ಯೋತಿ ನಮೋಸ್ತುತೆ ಅಂತ ಹೇಳಬಹುದು. ಅಂದರೆ ದೀಪದ ಬೆಳಕಿಗೆ ನನ್ನ ನಮಸ್ಕಾರಗಳು. ಶ್ರೀಮಾತ್ರೇ ನಮಃ.